ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನೆಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 44 ಸೈಜು, 46 ಸೈಜು, 40 ವೇಸ್ಟ್ ಇರೋದು. ಚೆಸ್ಟ್ ವೇಸ್ಟ್ ಬಂದ್ಬಿಟ್ಟು 45, 46, 40 ವೇಸ್ಟ್ ಇರುತ್ತೆ. ಈ ಮೆಜರ್ಮೆಂಟ್ನ ಯಾವ ಥರ ಕಟ್ ಮಾಡೋದು ಬ್ಲೌಸು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇಷ್ಟು ದಪ್ಪ ಹೆವಿ ಇರೋರಿಗೆ ರೆಗ್ಯುಲರಾಗಿ ಕಟ್ ಮಾಡ್ತೀವಲ್ಲ, ಆ ಥರ ಡಾಟ್ ಬ್ಲೌಸು ಪಟ್ಟಿ ಬರೋದು ಎಲ್ಲ ಕಟ್ ಮಾಡಿದ್ರೆ ಫಿಟ್ಟಿಂಗ್ ಸರಿ ಹೋಗಲ್ಲ, ಸ್ವಲ್ಪ ಫ್ಲಾಟ್ ಆದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಇದಕ್ಕೆ ಪ್ರಿನ್ಸಸ್ ಕಟ್ ಪ್ಲಸ್ ಪಟ್ಟಿ ಎರಡೂ ಬರುತ್ತೆ. ಆ ಥರ ಬ್ಲೌಸ್ನ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ನಾನು ಮಾರ್ಕ್ ಮಾಡಬೇಕಾದ್ರೆ ಈ ಮೆಜರ್ಮೆಂಟ್ ಯಾವ ಥರ ಎಲ್ಲೆಲ್ಲಿ ಏನೇನು ಇಟ್ಕೋಬೇಕು, ಶೋಲ್ಡ್ರು, ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮಕ್ಕಂದ್ರೆ ಬೇರೆಯವ್ರಿಗೂ ಕಲಿಬೇಕು ಅಂದ್ಕೊಂಡಿರೋರ್ಗೂ, ಕಲ್ತಿರೋರ್ಗೂ, ಇಲ್ಲ ಅವ್ರಿಗೆ ಡೌಟ್ ಬಂದರೆ ನಮಗೆ ಕಾಮೆಂಟ್ ಮಾಡಿ. ಅವ್ರು ಅದೇ ಥರ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಅವ್ರಿಗೂ ಡೌಟ್ ಕ್ಲಿಯರ್ ಆಗುತ್ತೆ. ಓಕೆನಾ? ಅದೇ ರೀತಿ ನೋಡೋರು ಅಷ್ಟೇ, ನೀವು ಅಷ್ಟೇ, ನಿಮ್ಗೆ ಏನೇ ಡೌಟ್ ಬಂದರು, ಇಲ್ಲ ಯಾವ ಥರ ವಿಡಿಯೋ ಬೇಕು, ಏನು ಡೌಟ್ ಇದೆ ಅನ್ನೋದನ್ನು ನಮ್ಗೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಲ್ಸರ ನಮಗೆ ಕಾಲ್ ಆದರೂ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಾದರೂ ಮೆಸೇಜ್ ಮಾಡಿ, ವಾಯ್ಸ್ ಮೆಸೇಜ್ ಆದರೂ ಮಾಡಿ, ಅದನ್ನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೆ. ಅದೇ ರೀತಿ ಇವಾಗ ಹೊಸ್ದಾಗಿ ನೋಡ್ತಾ ಇರೋರು, ಯಾರೇ ನೋಡೋರು ಅಷ್ಟೇ, ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿದ್ರು, ನಾನು ಅದ್ರ ತಕ್ಕಂಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನೂ ಅಷ್ಟೇ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಮೆಂಟ್ ಮಾಡಿದ್ದು 46, 47 ಈ ಥರ ಮೆಜರ್ಮೆಂಟ್ದು ಕಟ್ ಮಾಡಿ ತೋರಿಸಿ ಅಂತ. ನಾನು ಇಷ್ಟು ದಿನ ಕಷ್ಟ ಯಾವುದಾದ್ರು ಮೆಜರ್ಮೆಂಟ್ ಬರಲಿ ಕಟ್ ಮಾಡೋಣ ಅನ್ನೋ ಥರ ವೆಯ್ಟ್ ಮಾಡ್ತಾಯಿದ್ದೆ. ಬಂತು, ಅದಕ್ಕೋಸ್ಕರ ಇವಾಗ ಕಟ್ ಮಾಡಿ, ಅದಕ್ಕೆ ವರ್ಕು ಇದೆ, ಮಾರ್ಕಿಂಗ್ ಮಾಡಿ ಸಮೇತ ಯಾವ ಥರ ಮಾರ್ಕ್ ಮಾಡೋದು ಅನ್ನೋದು ಅದನ್ನು ತೋರಿಸ್ಕೊಡ್ತೀನಿ. ಮಿಷಿನ್ ವರ್ಕ್ ಇದೆ, ಮಿಷಿನ್ ವರ್ಕಕ್ಕೆ ಹ್ಯಾಂಡ್ ವರ್ಕ್ ಇಲ್ಲಿ. ಫಸ್ಟು ಲೈನಿಂಗ್ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿ ಆಮೇಲೆ ಫ್ರೇಮ್ಗೆ ಹಾಕಿ ಕಟ್ ಮಾಡೋದು. ವರ್ಕ್ ಮಾಡಬೇಕಾದ್ರೂ ಒಂದು ವಿಡಿಯೋ ತೋರಿಸ್ತೀನಿ, ಅದು ಯಾವ ಥರ ಮಾಡ್ತಾಯಿದ್ದೀವಿ ಅಂತ. ಓಕೆನಾ? ಅದೇ ನಾವು ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಅಳತೆ ಬ್ಲೌಸು, ನಾವೇ ಹೊಲ್ಕೊಟ್ಟಿರೋ ಅಂಥದ್ದು. ಇದು ಮತ್ತೆ ಮೆಜರ್ಮೆಂಟ್ ಬಂದಿದೆ ಬ್ಲೌಸ್ಗೆ. ನೋಡಿ, ಈ ಥರ ಫ್ರಿನ್ಸಸ್ ಕಟ್ಟಿರುತ್ತೆ, ಇಲ್ಲಿ ಕೆಳಗಡೆ ಪಟ್ಟಿನೂ ಇರುತ್ತೆ. ಮತ್ತು ಹಾಂ ಮೇಡಮ್, ಮೇಡಮ್ ಇಲ್ಲಿ ಐಡಿಯಾ ಇಲ್ವಲ್ಲ ಮೇಡಮ್. ಇಲ್ಲಿ ಜಯನಗರಲ್ಲಿ ಸಿಗ್ಬೋದು ಅನ್ಸುತ್ತೆ ಮೇಡಮ್. ಹಾಂ ಸರಿ ಮೇಡಮ್, ಹೇಳ್ತೀನಿ ಮಧ್ಯಾಹ್ನ. ಹಾಂ ಸರಿ ಮೇಡಮ್. ಹಾಂ ಸರಿ. ಹಾಂ ಸರಿ ಮೇಡಮ್, ಮಾಡ್ತೀನಿ. ಹಾಂ ಸರಿ ಮೇಡಮ್, ಹೇಳ್ತೀನಿ. ಓಕೆ. ಹಾಂ ಓಕೆ. ಇದು ನೋಡಿ, ನಾವೇ ಹೊಲ್ಕೊಟ್ಟಿರೋಂಥದ್ದು ಪ್ರಿನ್ಸಸ್ ಕಟ್ಟು, ಬೆಲ್ಟು. ಇವಾಗ ಫಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಇವರು ಏನೋ ಸ್ಲೀವ್ಸಲ್ಲಿ ಹೆಚ್ಚು ಕಮ್ಮಿ ಹೇಳಿದ್ದಾರೆ, ನೋಡೋಣ. ನೋಡಿ, ಈ ಥರ ಬರ್ಕೊಂಡಿದ್ದೀನಿ. ಸ್ಲೀವು 10 ಇಂಚ್ ರೆಡಿ ಬರಬೇಕಂತೆ. ಮೋಸ್ಟ್ಲಿ ಉದ್ದ ಜಾಸ್ತಿ ಆಗಿರ್ಬೋದು, ಅದಕ್ಕೆ. ಹೌದು, 11 ಇಂಚಿದೆ. ಆರ್ಮೋಲ್ ಎಷ್ಟಿದೆ? ಆರ್ಮೋಲ್ ಡೌನ್ ತೊಗೊಳ್ಬೇಕಾದ್ರೆ ನಮಗೆ ಬೇಕಾಗುತ್ತೆ. ನೋಡಿ, ಆರ್ಮೋಲೆ 10 ಅಂದರೆ 20 ಆರ್ಮೋಲ್. ಸ್ಲೀವ್ ಲೆಂತು 10 ರೆಡಿ ಹೇಳಿದ್ದಾರೆ, ಅದಕ್ಕೆ 10.5 ತೊಗೊಳ್ಳೋಣ. ಅರ್ಧ ಇಂಚ್ ಇಲ್ಲಿ ಹೊಲಿಬೇಕಾದ್ರೆ ಮಾರ್ಜಿನ್ ಹೋಗುತ್ತೆ, ಅರ್ಧ ಇಂಚು. ಆರ್ಮೋಲ್ ಡೌನ್ 4 ತೊಗೊಳ್ಳಿ ಸಾಕು. ಆರ್ಮೋಲ್ ಡೌನ್ ಇಲ್ಲಿ 4 ಇಂಚು. ಸ್ಲೀವ್ಸ್ ಎಷ್ಟೇ ಉದ್ದ ಇರಲಿ, ಇಲ್ಲಿ ಡೌನು 4 ತೊಗೋಬೇಕು. 10.5, 4. ಇಲ್ಲಿಗೊಂದು ಲೈನ್ ಹಾಕ್ತೀನಿ. ಇವಾಗ ಸ್ಲೀವ್ ರೌಂಡು, ಸ್ಲೀವ್ ರೌಂಡು 14 ಇದೆ. 14ಗೆ ಒಂದು ಲೈನು. 20 ಆರ್ಮಲ್ ನೋಡಿದ್ವಲ್ಲ, 1/4 ಇಂಚ್ ಕಮ್ಮಿ ತೊಗೊಳ್ಳಿ. ಈ ಶೇಪಲ್ಲಿ ಸ್ವಲ್ಪ 1/4 ಇಂಚು ಎಕ್ಸ್ಪೆಂಡ್ ಆಗುತ್ತೆ. ಇದಕ್ಕೆ ವೀಲ್ ಮಾರ್ಕ್ ಹಾಕೋಬೇಕು, ವರ್ಕ್ ಇದೆ ಅದಕ್ಕೋಸ್ಕರ. ಇವಾಗ ಶೇಪ್ ಮಾರ್ಕ್ ಮಾಡಿ ತೋರಿಸ್ತೀನಿ. ದೊಡ್ಡ ಸೈಜ್ ಎಲ್ಲ, ಅದಕ್ಕೋಸ್ಕರ ಕನ್ಫ್ಯೂಸ್ ಆಗ್ಬೋದು ನಿಮಗೂ. ನೋಡಿ, ಈ ಥರ ಎಸ್ ಶೇಪಲ್ಲಿ ಇದೇ ಥರ ಶೇಪ್ ಇರಬೇಕು.
ಇಲ್ಲೊಂದು ಚಟ್ಕ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆ ಈ ಮಾರ್ಜಿನ್ ಕಟ್ ಮಾಡಿಬಿಡಿ. ಮತ್ತು ಇಲ್ಲೊಂದು ಚಟ್ಕ ಮಾಡ್ಕೊಳ್ಳಿ. ಇವಾಗ ಫ್ರಂಟ್ ಶೇಪು ಇದು ಫ್ರಂಟ್ ಶೇಪು. ಬ್ಯಾಕ್ ಒಂದು ಸ್ವಲ್ಪ ಏನಾದರೂ ಬ್ಯಾಕ್ ಶೇಪ್ ಜಾಸ್ತಿ ಅನಿಸ್ತಾ ಇದ್ರೆ ಈ ಥರ ಎತ್ಕೊಳ್ಳಿ. ಯಾಕಂದರೆ ಅದೇನಾಗುತ್ತೆ ಅಂದರೆ ರೆಡಿ ಆದಮೇಲೆ ಹಿಂದ್ಗಡೆ ಆಚೆ ಬಂದುಬಿಡ್ತದೆ, ಬಲೂನ್ ಥರ ಹಿಂದ್ಗಡೆ ಆಚೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಶೇಪ್ ಇಷ್ಟೇ ಇರಬೇಕು. ಇದು ಸ್ಲೀವ್ಸ್ ಆಯಿತು. ಇವಾಗ ಬ್ಯಾಕ್ ಕಟ್ ಮಾಡೋಣ. ಇದು ಮಾಮೂಲಿ ಲೆಂತು ಕೆಳಗಡೆ ಮಾರ್ಜಿನ್ಗೆ. ಇವು ಡೀಪು ಜಾಸ್ತಿ ಆಗಲ್ಲ ನೋಡಿ, ಮೇಲೇ ಇದೆ ಡೀಪು. ಆದ್ರೂ ಎಲ್ಲ ಶೇಪನ್ನು ನಾವು ನೀಟಾಗೆ ಮಾಡ್ತೀವಿ. ಯಾವ ನೆಕ್ ಶೇಪ್ ಕೊಟ್ಟರು ನೀಟಾಗಿ ಮಾಡಿಕೊಟ್ಟಿದ್ದೀವಿ ನೋಡಿ. ಬ್ಲೌಸ್ ಲೆಂತು 16 ಇದೆ, ಬ್ಯಾಕ್ ಡೀಪು 9 ಬರುತ್ತೆ. ಅವು ಡೀಪ್ ಜಾಸ್ತಿ ಹಾಕಲ್ಲ, ಅದಕ್ಕೆ ಸೇಮ್ 16 ಇಂಚ್ ಲೆಂತು. ಆರ್ಮಲ್ ಡೌನು 7, ಡೀಪು 9 ಕಾಲು 9, 16 ಆರ್ಮಲ್ ಡೌನ್ 7. ಆರ್ಮಲ್ದು ಇದು ಡೀಪ್ದು. ಇವಾಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಅವಾಗ ಇಂಟ್ರೊಡ್ಯೂಷನಲ್ಲಿ ಹೇಳಿದ್ದೀನಿ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ. ನೋಡಿ 42 ವೇಸ್ಟೇ ಇದೆ. 42 ಅಂದರೆ 21 ಅಂದರೆ 4 ಭಾಗ ಮಾಡಿದ್ರೆ 10.5 ಬರುತ್ತೆ. 10.5 ಇಲ್ಲಿ ಡಾಟ್ ಮಾರ್ಜಿನ್ಗೆ. ಇವಾಗ ಚೆಸ್ಟ್ ಮೆಜರ್ಮೆಂಟು ಇದು ನಾವೇ ಹೊಲ್ಕೊಟ್ಟಿರೋದು. ಮಾಲ್ತೆಗೆ ಮತ್ತೆ ರಿಟರ್ನ್ ಬಂದಿದೆ ನೋಡಿ. ಚೆಸ್ಟು ಶೋಲ್ಡ್ರ್ ಹೆಂಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಳತೆ ಬ್ಲೌಸ್ ಇದ್ದಾಗ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಫ್ಲಾಟ್ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ಚೆಸ್ಟ್ ನೋಡಿ ಎಷ್ಟು ಬರ್ತಾಯಿದೆ, 23.5 ಇದೆ. 47 ಚೆಸ್ಟ್ ಬರ್ತಾಯಿದೆ. ಆಮೇಲೆ ಶೋಲ್ಡರು ಕಮ್ಮಿ ಅಂದ್ರೂ 15 ಇಟ್ಕೋಬೇಕು. 23.5 ಅಂದರೆ 11 ಮುಕ್ಕಾಲು ಬರುತ್ತೆ. ಇಲ್ಲಿ ಒಂದು 4 ಇಂಚ್ ಇಟ್ಕೊಳ್ಳಿ. ಇಲ್ಲಿ ಶೋಲ್ಡ್ರು 15 ಇಟ್ಕೊಳ್ಳಿ. 15 ಯಾಕಂದರೆ ದೊಡ್ಡ ಸೈಜ್ ಇದು, ಅದಕ್ಕೆ. ಮತ್ತು 15 ಇಟ್ಕೊಂಡಾದ್ಮೇಲೆ ಈ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಏನು ಬ್ರಾಡು ಡೀಪ್ ಎಲ್ಲ ಜಾಸ್ತಿ ಹಾಕಲ್ಲ ಇವರು. ಮತ್ತು ಇದು ಮಾಮೂಲಿ 3 ಇಂಚು. ಇದು ಕಟ್ಟಿಂಗ್, ಇದು ರೆಡಿ ಬರುತ್ತೆ, ಅದಕ್ಕೋಸ್ಕರ 2 ಮಾರ್ಕಿಂಗು. ಈ ಥರ ನೆಕ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಬರುತ್ತೆ. ನೀವು ಕ್ಯಾನ್ನಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಅಳಿಸೋಗೋಕ್ಕೂ ತುಂಬ ಈಸಿ ಆಗುತ್ತೆ. ನಿಮಗೆ ಕನ್ಫ್ಯೂಸ್ ಆದರೆ, ಇಲ್ಲ ಬೇರೆದಾದರೆ ನಿಮ್ಗೆ ಅಳಿಸೋಗಲ್ಲ ಅದು. ಇದು ಡಾಟ್ಗೆ, ಇದು ಚೆಸ್ಟ್ ಮಾರ್ಕಿಂಗು. ಇಷ್ಟು ದಪ್ಪ ಇರೋರಿಗೆ ಏನು ಮಾಡ್ತಾ ಇದ್ದೀವಿ, ಫ್ರಂಟಲ್ಲಿ ಯಾವ ಥರ ಕಟ್ ಮಾಡ್ತೀವಿ ತೋರಿಸ್ಕೊಡ್ತೀನಿ ರೀ. ಪ್ರಿನ್ಸ್ ಕಟ್ಟು ವಿತ್ತು ಬೆಲ್ಟು 2 ಬರುತ್ತೆ. ಇದು ಮಾಮೂಲಿ ಡಾಟ್ಗೆ.
ಮತ್ತು ಹಾರ್ಮೋನ್ ಚೆಕ್ ಮಾಡ್ಕೊಂಡಿಲ್ಲ ನಾವು. ಕಟ್ ಮಾಡೋಕ್ಕೆ ಮುಂಚೆ ಚೆಕ್ ಮಾಡ್ಕೊಂಬಿಡೋಣ. ಹೆಚ್ಚು ಕಮ್ಮಿ ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ಯಾಕಂದರೆ ಮತ್ತೆ ಡೌನ್ ಜಾಸ್ತಿ ಕಮ್ಮಿ ಆಗಿಬಿಟ್ರೆ, ಕಮ್ಮಿ ಆದರೆ ಪರವಾಗಿಲ್ಲ, ಜಾಸ್ತಿ ಮಾಡ್ಕೋಬೋದು. ಜಾಸ್ತಿ ಆಗಿಬಿಟ್ರೆ ಕಮ್ಮಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಹಾರ್ಮೋನ್ ತೆಗ್ತೀನಿ. ಇವಾಗ ಇದಕ್ಕೆ ಟೇಪಾಗಿ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬರ್ತಾಯಿದೆ 20. ಇದಿಷ್ಟ ಆಯಿತು. ಇವಾಗ ಏನು ಮಾಡೋದು ಅಂದರೆ, ಪ್ರಿನ್ಸ್ ಕಟ್ ವಿತ್ ಬೆಲ್ಟ್ ಎರಡೂ ಇರೋದ್ರಿಂದ ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಪ್ರಿಫರೆನ್ಸು ಪೇಪರ್ ಕೊಡೋಣ. ಪೇಪರೆಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಪೇಪರಲ್ಲೇ ಇದರಲ್ಲೇ ಕಟ್ ಮಾಡ್ಕೋಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಾರನ್ನ ಮತ್ತೆ ಲೈನಿಂಗ್ ವೇಸ್ಟ್ ಆಗುತ್ತೆ, ಮತ್ತೆ ಚೇಂಜ್ ಮಾಡಬೇಕು. ಎರಡೆರಡು ಸಲ ನಮ್ಮ ಟೈಮ್ ವೇಸ್ಟು ಮತ್ತು ಲೈನಿಂಗ್ ವೇಸ್ಟು ಎರಡೂ ಆಗುತ್ತೆ. ಇದರಲ್ಲಾದರೆ ಬರೀ ಪೇಪರೇ ವೇಸ್ಟ್ ಆಗುತ್ತೆ. ಮತ್ತು ಅದೇ ಪೇಪರ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಅದರಲ್ಲೇ ಕಟ್ ಮಾಡ್ಕೊಂಬಿಡ್ಬೋದು ಡೈರೆಕ್ಟ್ ಒರಿಜಿನಲಲ್ಲಿ ಲೈನಿಂಗಲ್ಲಿ. ಅದಕ್ಕೋಸ್ಕರ ಪೇಪರ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಅದೇ ರೀತಿ ನಿಮಗೆ ಸ್ವಲ್ಪ ಹೇಳ್ಕೊಡೋಕ್ಕೂ ಸ್ವಲ್ಪ ಈಸಿ ಮೆಥಡ್ ಆಗಿರುತ್ತೆ. ಅದಕ್ಕೋಸ್ಕರ ಪೇಪರಲ್ಲೂ ಯೂಸ್ ಮಾಡ್ತೀನಿ. ಈ ಥರ ಕರೆಕ್ಟಾಗಿ ಇಟ್ಕೊಂಡೆ ಫಸ್ಟು. ಅದಾದಮೇಲೆ ನೆಕ್ಸ್ಟ್ ಕೆಲಸ ಫ್ರಂಟ್ ಡೀಪ್. ಇದು ಫ್ರಂಟ್ ಡೀಪ್ ಮಾರ್ಕಿಂಗ್, ರೆಡಿ ಮಾರ್ಕಿಂಗು. ಹಿಂಗೆ ಅದಾದಮೇಲೆ ಕಟಿಂಗು. ಪ್ರಿನ್ಸ್ಕಲ್ ಬೆಲ್ಟ್ ಎಲ್ಲಿ ಸರ್ ಅಂದರೆ ಬರುತ್ತೆ 2 ನಿಮಿಷ. ಫಸ್ಟು ನಾರ್ಮಲ್ ಕಟಿಂಗ್ ಮಾಡಿಕೊಂಡು ಅದರಲ್ಲಿ ಪ್ರಿನ್ಸ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಯಾವುದೇ ಒಂದು ಬ್ಲೌಸು, ಯಾವುದೇ ಒಂದು ಕಟಿಂಗು, ಸ್ಲೀವ್ ಏನೇ ಡಿಸೈನ್ ಮಾರ್ಕ್ ಮಾಡಬೇಕು, ಫಸ್ಟು ರೆಗ್ಯುಲರ್ ಬ್ಲೌಸ್ ಅಂತ ಅದು ಕಟ್ ಮಾಡ್ಕೊಂಡಾದ್ಮೇಲೆ ಅದರಲ್ಲೇ ನಾವೆಲ್ಲ ಡಿಸೈನ್ಸು ಮಾರ್ಕಿಂಗು ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಇದಿಷ್ಟ ಆಯಿತಾ? ಇವಾಗ ಬ್ಯಾಕ್ ಹಂಗೆ ಇರಲಿ, ಸೈಡ್ಗೆ ಇಕ್ತೀನಿ. ಇದು ಎಕ್ಸ್ಟ್ರಾ ಮಾರ್ಜಿನ್ ಕಟ್ ಮಾಡ್ಕೊಳ್ತಾನೆ. ಇಲ್ಲಿ ಇದು ಬ್ರಾಡ್ದು. ಇವಾಗ ಡಾಟ್ ಮೆಜರ್ಮೆಂಟು 11, 15.5, 11, 15.5 ಮತ್ತು ಸೈಡ್ದು ಹುಕ್ಸ್ ಪಟ್ಟಿದು ಈ ಸೈಡ್ದು. ಇವಾಗ ಮಾಮೂಲಿ ಮಾರ್ಕ್ ಸ್ಟಾರ್ಟ್ದು. ಇವಾಗ ಈ ರೌಂಡ್ ಶೇಪಾಗಿ ಕಟ್ ಮಾಡೋಣ ಹಿಂಗೆ. ಓಕೆನಾ? ಇವಾಗ ಫ್ರಂಟ್ ಶೇಪ್ ತೆಗೆದು ಅದೇ ಡೀಪ್ ನೆಕ್ಗೆ ಬಂದಾಗ ಮಾಮೂಲಿ ಅರ್ಧ ಮುಕ್ಕಾಲು ಇಂಚ್ ಬರುತ್ತೆ. ಕ್ಲೋಸ್ ನೆಕ್ ಬಂದಾಗ 1 ಇಂಚ್ 10 ಬರುತ್ತೆ. ಇದು ಡೀಪ್ ನೆಕ್ ಆಗಿರೋದ್ರಿಂದ ಇಷ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಸೈಡ್ ಮಾರ್ಜಿನ್ಗೆ ಇವಾಗ ಚೆಸ್ಟ್ ಮೆಜರ್ಮೆಂಟು ಚೆಕ್ ಮಾಡ್ಕೋಬೇಕು. ಈ ಪೀಸಲ್ಲಿ ನೋಡಿ 13 ಇದೆ ರೆಡಿ. ಇಲ್ಲಿ 12.5 ಇದೆ. ನಮಗಿನ್ನೂ 1 ಇಂಚ್ ಎಕ್ಸ್ಟ್ರಾ ಬೇಕು. ಆ 1 ಇಂಚು ಈ ಪ್ರಿನ್ಸಸ್ ಕಟ್ಟಲ್ಲಿ ಎಕ್ಸ್ಟ್ರಾ ತೊಗೊಳ್ಳೋಣ. ಓಕೆನಾ? ಇವಾಗ ಬೆಲ್ಟ್ ಕಟ್ ಮಾಡ್ಕೋಬೇಕು.
ಆ 1 ಇಂಚು ನಾವು ಪ್ರಿನ್ಸಸ್ ಕಟ್ಟಲ್ಲ ನೋಡಿ. ಆ 1 ಇಂಚು ಟೈಟ್ ಆದಾಗ ಏನಾಗುತ್ತಂದರೆ ದಪ್ಪ ಇರೋರಿಗೆ ನಾವು ಡೈರೆಕ್ಟ್ ಬ್ಲೌಸಲ್ಲಿ ಕುತ್ಕೊಳ್ಳಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಪ್ರಿನ್ಸ್ ಕಟ್ ವಿತ್ ಬೆಲ್ಟ್ ಹೊಂದಿಸಿದ್ರೆ ಆ 1 ಇಂಚ್ ಅಲ್ಲಿ ಲೂಸ್ ಬಂದರೆ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಬ್ಲೌಸು ಕಂಫರ್ಟಾಗಿ ಅವ್ರಿಗಿರುತ್ತೆ. ಅದಕ್ಕೋಸ್ಕರ ದಪ್ಪ ಇರೋರಿಗೆ ಪ್ರಿನ್ಸಸ್ ಕಟ್ಟು ವಿತ್ ಬೆಲ್ಟ್ ಇದ್ದರೆ ಫ್ರಂಟಲ್ಲಿ ಕಪ್ಸಲ್ಲಿ ಲೂಸ್ ಜಾಸ್ತಿ ಬರುತ್ತೆ, ಅವಾಗ ಹಾಕ್ಕೊಳ್ಳೋಕ್ಕೆ ಅವ್ರಿಗೆ ಕಂಫರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ದಪ್ಪ ಇರೋರಿಗೆ ಈ ಥರ ಕಟ್ಟಿಂಗ್ನ ಚೇಂಜ್ ಮಾಡ್ಕೋಬೇಕು. ವೇಸ್ಟ್ 10.5 42 ಇರೋದಲ್ಲ, ಅದಕ್ಕೋಸ್ಕರ ಕಟ್ಟಿಂಗ್ನ ಚೇಂಜ್ ಮಾಡಬೇಕು. ಬರುತ್ತೆ ಯಾರ ಬಾಡಿಗೆ ಹೆಂಗೆ ಆಗುತ್ತೋ ಆ ಥರ ಚೇಂಜ್ ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡ್ಕೊತೀವಿ. ಅವ್ರಿಗೆ ಫಸ್ಟೇ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದು ಟ್ರಯಲ್ ಬ್ಲೌಸ್ ಫಸ್ಟ್ ಬಂದಾಗ ಈ ಥರ ದಪ್ಪ ಇರೋರಿಗೆ ಟ್ರಯಲ್ ಬ್ಲೌಸ್ ಕೊಟ್ಟಾಗ ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರು ಅವಾಗ ನಮಗೇನು ಫಿಟ್ಟಿಂಗ್ ಬೇಕು ಅಂತಾರೆ, ಅದ್ರ ಪ್ರಕಾರ ನಾವು ಈ ಥರ ಎಲ್ಲ ಕಟ್ಟಿಂಗ್ ಮಾಡಿ ಚೇಂಜ್ ಮಾಡಿ ಅವ್ರಿಗೆ ಫಿಟ್ಟಿಂಗ್ ಕೊಡ್ತೀವಿ. ಇದಿಷ್ಟ ಆಯಿತು. ಇವಾಗ ಅದೇ ಸೇಮ್ ರೌಂಡಾಗಿ ಈ ಥರ ಎತ್ಕೊಂಡಿರ್ತೀವಿ. ಈ ಕಡೆ ಸ್ವಲ್ಪ ಮೂರುವರೆ ಬರುತ್ತೆ. ಆಮೇಲೆ ಬ್ಯಾಕ್ ತಗೊಂಡು ಸೈಡ್ನ ಈ ಥರ ಇಟ್ಕೊಂಡು ಇಲ್ಲಿ 3.5 ಚೆಕ್ ಮಾಡ್ಕೊತೀನಿ ನೋಡಿ. 3.5 ಕರೆಕ್ಟಾಗಿ ಸೈಡ್ ಬರುತ್ತೆ, ನೋ ಪ್ರಾಬ್ಲಮ್ಮು. ಇವಾಗ ಬ್ಯಾಕ್ ಎತ್ಬಿಡಿ. ಇವಾಗ ಪ್ರಿನ್ಸ್ ಕಟ್ ವಿತ್ ಬೆಲ್ಟು ಮಾಡಿದಾಗ ಮಾತ್ರ ಇದು. ಇವಾಗ ರೆಗ್ಯುಲರಾಗಿ ನಾವು ಡಾಟ್ ಹೆಂಗೆ ಇಟ್ಕೊತೀವೋ ಹಂಗೆ ಇದನ್ನು ಇಟ್ಕೊಂಡ್ಬಿಡೋಣ. ಇಲ್ಲಿಗೆ ಆಯಿತು. ಇವಾಗ ಹೆಂಗೆ ಇದು ಡಾಟ್ ಬ್ಲೌಸ್ ರೆಡಿ ಆಯಿತು. ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಮಾರ್ಜಿನ್ ಒಲ್ಲೆಕ್ಕೆ ಇಷ್ಟು ಇಲ್ಲಿಗಿದು ಆರ್ಮಲ್ ಡಾಟ್ಗೆ ಹೊಡಿತೀವಲ್ಲ, ಇದನ್ನ ಹಿಂಗೆ ಇಟ್ಕೊಂಡು ಇದನ್ನ ಹಿಂಗೆ ಕಟ್ ಮಾಡ್ಕೊತೀವಿ. ಓಕೆನಾ? ಇದು ರೆಡಿ ಆಯಿತು. ಇದರಲ್ಲಿ ನಮ್ಗೆ ಎಕ್ಸ್ಟ್ರಾ ಬೇಕಾಗಿರೋದು ಇಲ್ಲಿ 1 ಇಂಚ್ ಲೂಸ್ ಟೈಟ್ ಬಂತಲ್ಲ, ಅವಾಗ ಮೆಜರ್ಮೆಂಟ್ ಚೆಕ್ ಮಾಡಬೇಕಾದ್ರೆ ಆ 1 ಇಂಚ್ನ ಯಾವ ಥರ ಲೂಸ್ ತೊಗೊಳ್ಳೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇದು ರೆಡಿ ಇರುತ್ತೆ. ಇದರಲ್ಲೇ ನಾವು ಎಕ್ಸ್ಟ್ರಾ ಎಲ್ಲೂ ಬಿಡೋಂಗಿಲ್ಲ. ಇದು ರೆಗ್ಯುಲರಾಗಿ ಕಟ್ ಮಾಡ್ಕೊಂಬಿಡೋಣ. ಇದು ಎಷ್ಟಿರುತ್ತೋ ಅಷ್ಟೇ ಶೇಪ್ ಇರುತ್ತೆ ನೀಟಾಗಿ. ಅದೇ ಕಪ್ಸಲ್ಲಿ ಮಾತ್ರ ಅದಕ್ಕೆ ಪ್ರಿನ್ಸಸ್ ಕಟ್ ಬರುತ್ತಲ್ಲ, ಅದಕ್ಕೆ ಮಾತ್ರ ಎಕ್ಸ್ಟ್ರಾ ನಮ್ಗೆ 1 ಇಂಚ್ ಲೂಸ್ ಬೇಕು. ಆ 1 ಇಂಚ್ನೇ ಎಕ್ಸ್ಟ್ರಾ ಕೊಟ್ಕೊಂಡು ನಾವು ಕಟ್ ಮಾಡಿಬಿಟ್ರೆ ಕರೆಕ್ಟಾಗಿ ಸರಿ ಬರುತ್ತೆ ಅಷ್ಟೇ. ಇದು ವರ್ಕ್ ಮಾಡಬೇಕು, ಮಾರ್ಕಿಂಗ್ ಮಾಡಬೇಕು. ಅದಕ್ಕೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ ಯಾವುದೂ ಕಟ್ ಮಾಡಲ್ಲ. ವರ್ಕೆಲ್ಲ ರೆಡಿ ಆದಮೇಲೆ ಒಟ್ಟಿಗೆ ಕಟ್ ಮಾಡ್ಕೊತೀವಿ. ಹೊಲ್ಕೊಬೇಕಾದ್ರೆ ಪಲ್ಟಿ ಮಾಡ್ಕೊತೀವಿ. ಇಷ್ಟ ಆಯಿತು. ನೆಕ್ಸ್ಟು ನಮ್ಗೆ ಈ ಪೀಸಲ್ಲಿ ಎಕ್ಸ್ಟ್ರಾ ಬೇಕು. ಇವಾಗ ನೋಡಿ, ಸೆಂಟ್ರಲ್ ಕರೆಕ್ಟಾಗಿ ಡಾಟ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿ ಚಟ್ಕ ಹೊಡ್ಕೊಳ್ಳಿ. ಅಲ್ಲಿ ಎಕ್ಸ್ಟ್ರಾ ಬೇಕಾಗಿರೋಂಥ ಗೊತ್ತಾಗೋಕ್ಕೆ ಬಟ್ಟೆ ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಬೇಕಾಗಿರೋದು
ಎಷ್ಟೋ ಒಂದು ಬೇಕಲ್ಲ, ಒಂದು ಕಾಲು ಇಟ್ಕೊಳ್ಳೋಣ. 1 ಇಂಚ್ ಮಾರ್ಜಿನ್ ಹೋಗುತ್ತೆ ಹೊಲಿಯೋಕ್ಕೆ. ಮತ್ತು ಇಲ್ಲಿ ಡಾಟ್ ಹಿಡಿಯೋದು ನಾವು, ಇಲ್ಲಿ ಹೊಲಿಯೋಕ್ಕೆ 1 ಇಂಚ್ ಮಾರ್ಜಿನ್ ಇಲ್ಲಿಗೆ. ಈ ಎರಡು ಇಲ್ಲಿ ಕ್ರಾಸಾಗಿ ಸೇರಿಸೋಣ. ಇದನ್ನು ಕ್ರಾಸಾಗಿ ಸೇರಿಸಿ ಶೇಪಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಈ ಥರ ಕಟ್ ಮಾಡಿಕೊಂಡೆ. ಇನ್ನು ಸ್ವಲ್ಪ ಶೇಪಾಗಿ ತಗೊಳ್ಳೋಣ. ಆಯಿತಾ? ಇವಾಗ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ. ಇದು ಹಿಂಗೆ ಅಟ್ಯಾಚ್ ಆಗುತ್ತೆ. ಇದು ಸೈಡ್ ಹೊಲಿಗೆ ಹಿಂಗೆ ಹೋಗುತ್ತೆ. ನೋಡಿ, ಇಲ್ಲಿ ಹೊಲಿಯೋಕ್ಕೆ ಉಕ್ಸ್ ಪಟ್ಟಿಗೆ ಹೋದರೆ, ಇಲ್ಲಿ ಅಟ್ಯಾಚ್ ಇದು ಮಾರ್ಜಿನ್ ಹೋದರೆ ನಮ್ಗೆ ಎಷ್ಟು ಬೇಕು 13 ಪರ್ಫೆಕ್ಟಾಗಿ ಬಂತು. ಇದು ಫ್ರಿಲ್ಸ್ ಕಟ್ಟು ವಿತ್ ಬೆಲ್ಟು ಕಟ್ಟಿಂಗ್ ಮಾಡೋದು. ದಪ್ಪ ಇರೋರಿಗೆ 47, 48 ಸೈಜ್ಗೆ ಈ ಥರ ಕಟ್ಟಿಂಗ್ ಮಾಡೋದು. ಇವಾಗ ಇದು ನಾರ್ಮಲಾಗಿ ಒರಿಜಿನಲ್ ಮೇಲೆ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ವರ್ಕ್ ಆದಮೇಲೆ ಹೊಲ್ದಾದ್ಮೇಲೆ ಒಂದು ಯಾವ ಥರ ಬಂದಿದೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ವೀಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ.